ಹಿಂದೆ ತುಳ್ಯಾಕತ್ರ ಅಂದ್ರೆ ಹಿಂದೆ ಹೋಗ್ತೈತಿ. ಅಲ್ಟಿಮೇಟ್ ಐತಿ ಗಾಯ್ಸ್. ಸೊ ರೈಡ್ ಮಾಡ್ತೀವಿ ಗಾಯ್ಸ್. ಹತ್ತಣ ಹಿಡ್ದಿನ. ಸೊ ಈಗ ಅವರು ಆ ಬೋಟಿಂದ ಆ ಬೋಟ್ ಒಳಗೆ ಹತ್ತಾಕತ್ತಾರ. ಇವಾಗ ಈ ಕೀ ಆನ್ ಮಾಡಿದ್ರೆ ಇಂಜಿನ್ ಸ್ಟಾರ್ಟ್ ಆಯ್ತು. ಬಲೂನ್ ಚಿಕ್ಕ ಮಕ್ಳು ಆಡೋದು. ನಿಮ್ಮ ಪ್ರಕಾರ ಬೆಸ್ಟ್ ಟೈಮಿಂಗ್ ಯಾವ್ದಣ್ಣ ಇಲ್ಲಿ ಬೋಟಿಂಗ್ ಮಾಡಿ? ಬೆಸ್ಟ್ ಟೈಮಿಂಗ್ ಅಂತ ಹೇಳಿದ್ರೆ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವಿಡಿಯೋ ಭಾಳ ವಿಶೇಷವಾಗೈತ್ರಿ. ಯಾಕಂತಂದ್ರೆ ಸಾಮಾನ್ಯವಾಗಿ ನೀವೆಲ್ಲ ನೆಲದ ಮೇಲೆ ಓಡುವಂಥ ಸೈಕಲ್ನ ನೋಡಿರ್ತೀರಿ. ಆದರೆ ಇವತ್ತು ನಾನು ನಿಮ್ಗೆ ನೀರ್ ಮೇಲೆ ಓಡುವಂಥ ಒಂದು ಸೈಕಲ್ನ ತೋರಿಸ್ತೀನಿ. ಎಸ್ ಗೈಸ್, ಅದ್ರ ಜೊತೆ ನಿಮ್ಗೆ ಪೆಟ್ರೋಲ್ ಇಲ್ಲದೆ ಓಡುವಂಥ ಬೋಟ್ಗಳನ್ನು ಕೂಡ ತೋರಿಸ್ತೀನಿ. ಸೊ ವಿಡಿಯೋನ ಮಿಸ್ ಮಾಡ್ಲಾರ್ದಂಗೆ ಪೂರ್ತಿಯಾಗಿ ನೋಡ್ರಿ. ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ತೆ ಮಂಜಣ್ಣ. ನಮಸ್ತೆ. ಇವರಲ್ಲಿ ಇಲ್ಲಿ ಎಲ್ಲ ಮ್ಯಾನೇಜರ್. ಸೊ ಎಲ್ಲ ಇದನ್ನ ಬೋಟಿಂಗ್ ಇಂದೆಲ್ಲ ನೋಡ್ತಾರ. ಯಾವಾಗಿಂದ ಸ್ಟಾರ್ಟ್ ಮಾಡಿರಿ ಬೋಟಿಂಗ್ನ? ಬೋಟ್ ಸ್ಟಾರ್ಟ್ ಮಾಡಿ ಒಂದು 9 ತಿಂಗಳಾಗ್ತು. 9 ತಿಂಗಳಾತಲ್ಲ. ಹೆಂಗೈತಣ್ಣ? ಚೆನ್ನಾಗಿದೆ ಸರ್. ಚೆನ್ನಾಗೈತೆ. ನೀವು ಎಲ್ಲಿಂದ ಅಣ್ಣ? ನಾವು ಹೊನ್ನಾವರಿಂದ ಬಂದಿರೋದು. ಇವಾಗ ಇಲ್ಲಿ ಕೆಲಸ ಮಾಡ್ತೀವಿ. ಮೊದ್ಲು ಏನು ಮಾಡ್ತಿದ್ರಣ್ಣ? ಮೊದಲು ಬೋಟ್ ಕೆಲಸ ಮಾಡ್ತಾ ಇದ್ವಿ. ಹೌದಾ, ಎಲ್ಲೆಲ್ಲಿ ಮಾಡಿರಿ? ಮೊದಲು ಗೋವಾ ಮತ್ತೆ ಮಂಗಳೂರು, ಹೊನ್ನಾವರ. ನಿಮ್ದು ಪ್ರಾಪರ್ ಅಣ್ಣ? ಪ್ರಾಪರ್ ಹೊನ್ನಾವರನೇ. ಹೊನ್ನಾವರದಲ್ಲಿ ನಮ್ದು ಹುಡುಗೋಡು ಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ನಮ್ಮರು. ಈಗ ನೀವು ಬಂದು 7 ತಿಂಗಳಾತ. ಹೆಂಗ್ ನಮ್ಮ ಜನ ಹೆಂಗ್ ಹೊಂದ್ಕೊಂಡಾರ? ಇಲ್ಲಿ ಚೆನ್ನಾಗಿದೆ, ನಮ್ಗೆಲ್ಲಾ ರೀತಿಯಿಂದಲೂ ಸಪೋರ್ಟ್ ಆಗಿದೆ. ಇಲ್ಲಿ ಗದಗದಲ್ಲಿ ಚಲೋ ಅದಾರ ನಮ್ಮ ಮಂದಿ. ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ ರೆಸ್ಪಾನ್ಸ್ ಎಲ್ಲ ನಮಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಇವಾಗ ಬೋಟ್ ತರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬೋಟ್ ಸೇಫ್ಟಿಗೋಸ್ಕರ ನಾವು ಬೋಟ್ ಅನ್ನು ಮಧ್ಯದಲ್ಲಿ ಇಟ್ಟಿದ್ದೀವಿ. ರಾತ್ರಿ ಯಾರಾದ್ರೂ ಬಂದು ಏನು ಮಾಡಬಾರ್ದು ಅಂತ, ಯಾರು ಏನು ಮಾಡಿಲ್ಲ ಇಲ್ಲಿವರೆಗೂ, ಮಾಡಬಾರ್ದು ಹೇಳಿ ನಾವು ಮಧ್ಯದಲ್ಲಿ ಇಟ್ಟಿದ್ದೀವಿ. ಆದ್ರೂ ಸೇಫ್ಟಿ ಬೇಕು. ಸೇಫ್ಟಿ ಹೌದು. ಯಾಕಂದ್ರೆ ಎಲ್ಲರೂ ಒಂದೇ ತರ ಇರಂಗಿಲ್ಲ. ಬನ್ನಿ ನೀವು ತೋರಿಸ್ತೀನಿ. ಲೆಟ್ಸ್ ಗೋ. ಈ ಬೋಟಲ್ಲಿ ಇದ್ರೊಳಗೆ ನಾನು ಹೋಗಿ ಅಲ್ಲಿ ಹೋಗಿ, ನೀವು ನಾನೊಬ್ಬನೇ ಹೋಗ್ತೇನೆ. ಇಬ್ರು ಕೂಡ ಹೋಗ್ಬೋದು, ಯಾರು ಹೋಗ್ಬೋದು, ಬ್ಯಾಲೆನ್ಸ್ ಇದ್ರೆ ಹೋಗ್ಬೋದು. ಓಕೆ, ಈಗ ನೀವು ತಗೊಂಡ್ ಬರ್ತೀರಣ್ಣ ಹೋಗಿ? ಓಕೆ, ನೈಸ್. ಹುಷಾರಣ್ಣ. ಅದೇ ಎದರ್ದಣ್ಣ ಚಾರ್ಜಿಗೆ ಹಾಕಿರ್ತೀವಿ? ಇದು ಚಾರ್ಜಿಂಗ್ ಹಾಕಿಟ್ಟು ಹೋಗ್ತೀವಿ ರಾತ್ರಿ. ಓಕೆ ಓಕೆ. ಬೆಳಿಗ್ಗೆ ಬರೋ ತನಕ ಇದು ಪೆಟ್ರೋಲ್ ಇಂದಲ್ಲ ಬೋಟ್? ಎಲ್ಲ ಬೋಟ್ ಎಲೆಕ್ಟ್ರಿಕ್ ಬೋಟ್. ಎಲೆಕ್ಟ್ರಿಕ್ ನಮ್ದು? ಹೌದೌದು. ಪೆಟ್ರೋಲ್ ಮತ್ತೆ ಡೀಸೆಲ್ ಯಾವುದೇ ಥರದ್ದಿಲ್ಲ. ಓಕೆ ಓಕೆ. ಎಲ್ಲ ಎಲೆಕ್ಟ್ರಿಕ್. ಹಾ. ಹಗ್ಲಿಕ್ಕೆ ಸೋಲಾರಲ್ಲಿ ಚಾರ್ಜ್ ಆಗತ್ತೆ. ರಾತ್ರಿ ಟೈಮಲ್ಲಿ ನಾವು ಕರೆಂಟಿಂದ ಚಾರ್ಜ್ ಹಾಕಿಟ್ಟು ಹೋಗ್ತೀವಿ. ಓಕೆ, ಸೋಲಾರ್ದು ಐತಲ್ಲ? ಸೋಲಾರ್ ಇದೆ. ಸೊ ಈಗ ಅವರು ಆ ಬೋಟಿಂದ ಆ ಬೋಟ್ ಒಳಗೆ ಹತ್ತಾಕತ್ತಾರ. ಓಕೆ, ಫೈನಲಿ ಅಲ್ಲಿಂದ ತೊಗೊಂಡು ಬರಕತ್ತಾರೆ ಈಗ ಬೋಟ್ನ. ಇನ್ನೋವೇಜಿಕ್ ಇಂಡಿಯಾ ಅವ್ರ ಕಂಪ್ನಿ ಹೆಸರದು. ನೋಡ್ರಿ, ಅಲ್ಲಿ ಕಟ್ಟೈತಿ. ಆ ಕಟ್ಟಿಗೆ ತಾಗ್ಲಾರ್ದಂಗೆ ಇವರು ಬೋಟ್ನ ಲ್ಯಾಂಡ್ ಮಾಡ್ಬೇಕು. ಸೊ ಅಷ್ಟು ಈಸಿ ಅಲ್ಲದು. ನೋಡ್ರಿ, ಅಲ್ಲಿ ಇವರೆಲ್ಲ ಹಿಡಿತಾರ ಹೆಲ್ಪರ್ಸ್. ಮಂಜಣ್ಣ, ಏನಿದು ಬಲೂನ್? ಇದು ಬಲೂನ್ ಅಂದ್ರೆ ಬರ್ತ್ಡೇ ಮಾಡ್ತೀವಿ ಇದರಲ್ಲಿ. ಹೌದಾ? ಎಷ್ಟು ಮಂದಿ ಅಣ್ಣ? ಅಂದ್ರೆ 16ರಿಂದ 18 ಜನ ಹೋಗ್ಬೋದು. ಚಿಕ್ಕ ಹುಡುಗರಾದ್ರೆ ಒಂದು 20 ಜನ ಹೋಗ್ಬೋದು ಅಡ್ಜಸ್ಟ್ ಮಾಡ್ಕೊಂಡು. ಡೈಲಿ ಒಂದು 2, 3, 4, 5 ಈ ತರ ಎಲ್ಲ ಆಗ್ತದೆ ಬರ್ತ್ಡೇ. ಅಂದ್ರೆ ನಾವು ಕಮ್ಮಿ ಪ್ರೈಸ್ ಇಟ್ಟಿದ್ದೀವಿ ಇದಕ್ಕೆ. ಎಷ್ಟೈತಣ್ಣ ಅದು? 1000 ರೂಪಾಯಿ ಇಟ್ಟಿದ್ದೀವಿ. ಅಂದ್ರೆ 999. ಅದರಲ್ಲಿ ಈ ತರ ಬಲೂನ್ ಡೆಕೋರೇಷನ್ ಮಾಡ್ಕೊಡ್ತೀವಿ. ಆಮೇಲೆ ನೈಟ್ ಆದ್ರೆ ಲೈಟಿಂಗ್ಸ್ ಇರುತ್ತೆ. ಮ್ಯೂಸಿಕ್ ಲೈಟಿಂಗ್ ಇದೆ. ಮ್ಯೂಸಿಕ್ ಇದೆ. ಮ್ಯೂಸಿಕ್, ಲೈಟ್ಸ್ ಮತ್ತೆ ಡೆಕೋರೇಷನ್. ಹೌದು. ಬಲೂನ್ ಡೆಕೋರೇಷನ್ ಮಾಡಿಕೊಡ್ತೀವಿ. 999. ಸೊ ಇದು ದೊಡ್ಡ ಬೋಟ್ ಅಣ್ಣ? ನಿಮ್ಮ ಕಡೆ ಇರೋ ದೊಡ್ಡ ಬೋಟ್? ಹೌದು. ಇದೇನಣ್ಣ? ಇದು ಬ್ಯಾಟ್ರಿ. ನಮ್ದು ಇಂಜನ್ ಈ ಬ್ಯಾಟ್ರಿಯಿಂದ ವರ್ಕ್ ಆಗುತ್ತೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಯಾವುದೇ ತರದಿಲ್ಲ. ಇದೆಲ್ಲ ಇದು ಬ್ಯಾಟ್ರಿ, ಇದು ಚಾರ್ಜರ್. ಓಕೆ ಅಣ್ಣ, ಸೋಲಾರ್ ಇಂದಲ್ಲ ಬೋಟ್? ಹೌದು, ಸೋಲಾರ್. ಮೇಲ್ಗಡೆ ಸೋಲಾರ್ ಪ್ಲೇಟ್ ಇದೆ. ಡೇ ಟೈಮ್ ಅಲ್ಲಿ ಸೋಲಾರ್ ಇಂದ ಚಾರ್ಜ್ ಆಗುತ್ತೆ. ನೈಟ್ ಅಲ್ಲಾದ್ರೆ ನಾವು ಕರೆಂಟ್ ಇಂದ ಚಾರ್ಜ್ ಮಾಡ್ತೀವಿ. ನಮ್ಮೆ ಮೋಡ ಉಳಿತು ಅಂತ ಹೇಳಾದ್ರೆ ಕರೆಂಟ್ ಇಂದ ಚಾರ್ಜ್ ಮಾಡ್ತೀವಿ. ಎಲ್ಲ ಕಂಟ್ರೋಲರ್ ಇದು. ಇಂಜಿನ್ ಇಂದ ಎಲ್ಲ ಕಂಟ್ರೋಲರ್ ಇದು. ಇದಕ್ಕೆ ಕೇಬಲ್ ಮುಖಾಂತರ ಕನೆಕ್ಷನ್ ಇರುತ್ತೆ. ಇದೇನು ಚಾವಿ ಏನದು? ಇದು ಚಾವಿ. ಇದು ಇಲ್ಗಡೆ ಹಾಕಿದ್ರೆ ಈ ಫಿನ್ ಅನ್ನ ಪವರ್ ಆನ್ ಆಗುತ್ತೆ. ಇಂಜನ್ ಇಂದ ಕನೆಕ್ಷನ್ ಪವರ್ ಆನ್ ಆಗುತ್ತೆ. ಇದು ಚಾವಿ ಆನ್ ಮಾಡ್ರೆ ಇಂಜನ್ ಆನ್ ಆಗುತ್ತೆ. ಹೌದೌದು. ಇದು ಗೇರು. ಯಾವ್ದಣ್ಣ? ಇದು
ಇದು ಇದೇನಣ್ಣ ಬಟನ್ ಐತಲ್ಲ ಬಟನ್ ಅಂದ್ರೆ ಇದು ಕ್ಲಚ್. ಗೇರ್ ಹಾಕ್ಬೇಕಿದ್ರೆ ಮಾತ್ರ ಪ್ರೆಸ್ ಮಾಡೋದು. ಓಕೆ ಓಕೆ. ಆಮೇಲೆ ಬಿಟ್ಟು ಬಿಡೋದು. ಆಕ್ಸಿಲೇಟರ್ ಅಂತ ಹೇಳಿದ್ರೆ ಒಂದ್ರಲ್ಲೇ ಎಲ್ಲ, ಗೇರು ವಿತ್ ಆಕ್ಸಿಲೇಟರ್ ಎಲ್ಲ ಒಂದ್ರಲ್ಲೇ. ರಿವರ್ಸ್ ಹಾಕಿ ಜಸ್ಟ್ ಹಿಂದ್ಗಡೆ ಹೇಳಿದ್ರೆ ರಿವರ್ಸ್. ಇದು ಡಿಸ್ಪ್ಲೇ ಡಿಸ್ಪ್ಲೇ ಅಂತ ಹೇಳಿದ್ರೆ ಇದು ಚಾರ್ಜರ್ ಎಲ್ಲ ನಿಮ್ಗೆ ಚಾರ್ಜ್ ಎಷ್ಟಿದೆ ಹೌದೌದು. ಜೀರೋ ಐತಲ್ಲ ಇಲ್ಲ ಈಗ ನೋಡಿ 87 ಇದೆ. ಓಕೆ ಈಗ ಮತ್ತೊಂದ್ ಸ್ವಲ್ಪ ಚಾರ್ಜ್ ಆಗ್ಬೇಕು. ಅದು ಈಗ ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟೊತ್ತು ಬರ್ಬೋದು ಇದು? ಒನ್ ಡೇ ಬರುತ್ತೆ ನಮ್ಗೆ. ಫುಲ್ ಡೇ ಬರುತ್ತೆ. ಒಂಥರ ಮೊಬೈಲ್ ಚಾರ್ಜ್ ಇದ್ದಂಗೆ ಅಲ್ಲೆಲ್ಲ ಎಷ್ಟು ಪರ್ಸೆಂಟ್ ಐತಿ? ಹೌದು, ನಾವೆಲ್ಲ ಒಟ್ಟಿ ಇರೋದು. ನಿಮ್ಮ ಸ್ಟಾಪ್ ಅಣ್ಣ ಇದು ಎಂಜಿನು. ಇದು ಇಂಜಿನ್. ಅಂದ್ರೆ ನಾವು ನೈಟ್ ಈಗ ನಮ್ದು ಡ್ಯೂಟಿ ಟೈಮ್ ಕ್ಲೋಸ್ ಆದ ಕೂಡ ಬೋಟ್ ಇಡ್ಬೇಕಿದ್ರೆ ಇದನ್ನ ಮೇಲೆ ಎತ್ತಿಟ್ಟು ಹೋಗ್ತೀವಿ. ಓಕೆ. ಅಂದ್ರೆ ಏನಾದ್ರು ಈ ಬಲೆ ಮತ್ತೆ ತಾಡ್ಪತ್ರಿ ಬಂದು ಇದ್ರ ಮೇಲೆ ಬೀಳಬಾರ್ದು, ಏನಾದ್ರು ಸುತ್ತುಗಳ್ತದೆ ಅನ್ನೋ ಸಂಬಂಧ ಇದು ಎತ್ತಿಟ್ಟು ಹೋಗ್ತೀವಿ. ಅದು ನೀರಾಗ ಗೊತ್ತಲ್ಲ ಅಣ್ಣ? ಇದೇನು ಸ್ಪೀಡ್ ಬೋಟ್ ಅಲ್ಲ? ಸ್ಪೀಡ್ ಬೋಟ್. ಓಕೆ. ಒಳಗಡೆಯಿಂದ ಇವಾಗೆಲ್ಲ ಕ್ಲೀನ್ ಆಗಬೇಕು ಯಾಕಂದ್ರೆ ನಿನ್ನೆ ಎಲ್ಲ ಕೆಲಸ ಮಾಡಿ ಇಟ್ಟೋದು. ಇವಾಗ ಈ ಕೀ ಆನ್ ಮಾಡಿದ್ರೆ ಇಂಜಿನ್ ಸ್ಟಾರ್ಟ್ ಆಯ್ತು. ಅದೇ ನಾರ್ಮಲ್ ಆಗಿ ನಾವು ಹೆಂಗ್ ಗಾಡಿ ಇದೆಲ್ಲ ಓಡಿಸ್ತೀವಿ ಅದ ಟೈಪ್. ಸೊ ಈಗ ಈ ಬೋಟ್ ತರಕ್ ಬಂದಿ ನಾವು ಇಲ್ಲದ ನೋಡ್ರಿ ಇವ ಬೋಟ ಮಂಜಣ್ಣ. ಈಗ ಅಣ್ಣ ಈ ಬೋಟಿಗೆ ಕಟ್ಕೊಂತಿಯಲ್ಲ? ಈ ಬೋಟ್ ಕಟ್ಕೊಂಡು ಹೋಗ್ತೀವಿ. ಆಂಕರಿಗೆ ಕಟ್ಟಿರ್ತೀರಿ ಅಂದ್ರೆ ಇದು ಆಂಕರ್ ರೋಪ್. ಓಕೆ. ಇದನ್ನ ಇದಕ್ಕೆ ಕಟ್ಟಾಕಿಟ್ಟು ಹೋಗ್ತೀವಿ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಸೈಕಲ್ ಅಂತ ಹೇಳಿ, ಇದ್ರ ಹಿಂದೆ ಐತಿ, ತೋರಿಸ್ತೀನಿ ಅಂತ. ಭಾಳ ಚಂದ ಬರತ್ತವ್ರಿ ಅವು ಬೋಟ್. ಇವೆಲ್ಲ ನಮ್ದು ಬೆಳಗಿನ ದಿನಚರಿ. ಬೆಳಿಗ್ಗೆ ಆದ ಕೂಡ ಇದೆಲ್ಲ ನಿಮ್ದು ಬೆಳಗಿಂದ ಡ್ಯೂಟಿ. ಹೌದೌದು. ಅದೇನಣ್ಣ ಬಲೂನ್? ಅದು ಬಲೂನ್ ಚಿಕ್ಕ ಮಕ್ಳು ಆಡೋದು. ದೊಡ್ಡವರು ಹೋಗ್ಬೋದು, ಇನ್ನು ದೊಡ್ಡವ್ರಿಗೆ ಬಿಟ್ಟಿಲ್ಲ, ಚಿಕ್ಕ ಮಕ್ಕಳು ಕಳಿಸ್ತಾ ಇದ್ದೀವಿ. ಓಕೆ ಓಕೆ. ಎಂಜಾಯ್ಮೆಂಟ್ ಜಾಸ್ತಿ ಸಿಗುತ್ತೆ ಮಕ್ಕಳಿಗೆ. ಹೌದೌದು. ಜಾರ್ಬಿಂಗ್ ಅಣ್ಣ ದಾಂಡೇಲಿ ಒಳಗೆ ಆಡಿಯೋ ನಾವು ಅದು. ಅದ್ರೊಳಗೆ ಬರೀ ಸಣ್ಣವ್ರ ಅಣ್ಣ? ಸಣ್ಣವ್ರ ಈಗ ಸದ್ಯಕ್ಕೆ ಸಣ್ಣವ್ರು ಬಿಡ್ತಾ ಇದ್ದೀವಿ. ಸೊ ಗೈಸ್ ಈಗ ನಾವು ಮಂಜಣ್ಣನ ಜೊತೆ ಒಂದು ರೈಡ್ ಹೊಂಟಿವಿ ಅಣ್ಣ, ಹೋಗೋಣ? ಓಕೆ ಬನ್ನಿ ರವಿ ಅವರೇ. ನಿಮ್ಗೆ ಒಳ್ಳೆ ಒಂದು ಸೀನ್ ವ್ಯೂಸ್, ನಿಮ್ಗೆ ಒಳ್ಳೆ ಫೀಲಿಂಗ್ ಬರಬೇಕು. ನಾನು ತೋರಿಸ್ತೀನಿ. ಮಾಡೋಣ. ಸೊ ಭಾಳ ಸಲ ಅಡ್ಡಾಡಿವಿ ನಾವು ಬೋಟ್ ಒಳಗೆ, ಬಟ್ ಇವತ್ತು ಒಂದು ಸ್ವಲ್ಪ ವಿಶೇಷವಾಗಿ ನಿಮಗೂ ತೋರಿಸಿದ್ರಾತಂತ ಹೇಳಿ ಈ ಬೋಟ್ ರೈಡ್ನ ಮಾಡಕತ್ತೀವಿ. ಮಂಜಣ್ಣ ಈಗ ನೋಡ್ರಿ ಇಲ್ಲೇ ನಮ್ಮ ಸ್ಟ್ಯಾಚು ಮುಂದ್ಗಡೆನೇ ಹೊಂಟಾರ. ಇದು ಪರ್ಫೆಕ್ಟ್ ವ್ಯೂ ಅಣ್ಣ. ಸಾಯಂಕಾಲ ಇನ್ನೂ ಮಸ್ತ್ ಕಾಣತ್ತಲ್ಲ? ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸನ್ಸೆಟ್ ಟೈಮಿಗೆ ಬರಬೇಕು ನೀವು. ಆ ಬ್ರಿಡ್ಜ್ ಮೇಲಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಕ್ಸ್ಟ್ರಾ ಕ್ಲಿಪ್ ನಿಮ್ಗೆ ಏನಾರು ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ದಾಗ ಇರ್ತೈತ್ರಿ, ಹೋಗಿ ನೋಡ್ರಿ. ವಾವ್. ನಾವು ದೂರಿಂದ ಸ್ಟ್ಯಾಚು ನೋಡೋದಕ್ಕೂ ಈ ವಾಟರ್ ಒಳಗೆ ಇಲ್ಲಿ ನಡಕ್ ಬಂದು ಇಲ್ಲಿ ಸ್ಟ್ಯಾಚು ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತೆ ನೋಡೋಣ. ಅಲ್ಲಿ ವ್ಯೂಸೇ ಬೇರೆ, ಇಲ್ಲಿ ವ್ಯೂಸೇ ಬೇರೆ. ಸೊ ನೋಡ್ರಿ ಸ್ಟ್ಯಾಚು ಎಷ್ಟು ಚಂದ ಕಾಣಿಸ್ತೈತೆ ಇಲ್ಲಿಂದ. ಆಕ್ಚುಲಿ ಸಾಯಂಕಾಲ ಬಂದ್ರೆ ಇನ್ನೂ ಮಜಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸನ್ಸೆಟ್ ಟೈಮಿಗೆ ಬರಬೇಕು. ಈ ವ್ಯೂಸ್ ಅನ್ನ ನೀವು ತುಂಬಾ ಎಂಜಾಯ್ ಮಾಡ್ತೀವಿ. ಕಡೆ ಅಲ್ಲಿ ಪಕ್ಷಿಗಳು ತುಂಬಾ ಕೂತ್ಕೊಂಡಿರ್ತಾರೆ. ಹೌದಲ್ಲಣ್ಣ? ಆ ಡಕ್ ಬಿಟ್ಟು ಇನ್ನು ಬೇರೆ ಅಲ್ಲಿ ಆ ಬಿಳಿ ಚಿಕ್ಕ ಮರಿ ಇದೆಯಲ್ಲ, ಬಿಳಿ ಕಲರ್, ಅದು ಹೊರಗಡೆಯಿಂದ ಬಂದದ್ದು. ಅಲ್ಲೇ ಒಂದ ಸಿಂಗಲ್ ಐತಲ್ಲ, ಅದು ಬೇರೆ. ಈ ಕಡೆ ಇಲ್ಲಿ ಚಿಕ್ಕ ಮರಿಗಳು ಕೂತ್ಕೊಂಡಿದೆಯಲ್ಲ, ಉದ್ದ ಕಾಲು, ಅದು ಭಾರಿ ಐತಲ್ಲಣ್ಣ. ಹೌದೌದು, ಅದು ಬೇರೆದು. ಪಕ್ಷಿ ನೋಡಕ್ ಭಾಳ ಚಂದ ಐತಿ. ಕಾಲ್ ನೋಡ್ರಿ ಅದ್ರ ಅಷ್ಟು ಉದ್ದ ಅದಾವ. ರೆಡ್ ಕಲರ್ ಕಾಲ್ ಅದಾವ ಅದಕ್ಕೆ. ನೈಸ್. ವಾವ್. ಮಳಿಗಿಳಿ ಬಂದ್ರು ಸೇಫ್ಟಿ ಐತಲ್ಲ? ಸೇಫ್ಟಿ ಇದೆ. ಮಳೆ ಬಂದ್ರೆ ಸ್ವಲ್ಪ ನೀರ್ ತಾಗತ್ತೆ. ಇದು ಎದ್ರದಣ್ಣ? ಇದು ಸೋಲಾರ್ ಪ್ಲೇಟ್. ಓಕೆ. ಸೊ ಇದಕ್ಕೆ ಮೇಲೆ ಸೋಲಾರ್ ಪ್ಲೇಟ್ ಐತ್ರಿ. ಇವ್ರು ಸುಮ್ಮನೆ ಇಟ್ರು ಸಾಕ ಚಾರ್ಜ್ ಆಗತ್ತೆ. ಹೌದಲ್ಲಣ್ಣ? ಸೊ ಇದನ್ನ ಸುಮ್ಮನೆ ಇಟ್ರು ಚಾರ್ಜ್ ಆಗ್ತೈತಿ. ಪೆಟ್ರೋಲಿಗೆ ಖರ್ಚಿಲ್ಲ, ಏನಿಲ್ಲ. ಮತ್ತೆ ಪರಿಸರ ಮಾಲಿನ್ಯ ಇಲ್ಲ. ಪೆಟ್ರೋಲಿಗೆ ಖರ್ಚಿಲ್ಲ. ಆಮೇಲೆ ಅದ್ರಲಿಂತ್ರ ಹೊಗೆ ಬರ್ತಾ ಪೆಟ್ರೋಲಿಂತ್ರ, ಅದ್ರದ್ದು ಏನು ಸಮಸ್ಯೆ ಇಲ್ಲ. ಏನಪ್ಪಾ ಅಂತಂದ್ರೆ ಬಿಸಿಲಿದ್ರೆ ಸಾಕ, ಬೋರ್ಡ್ ಚಾರ್ಜ್ ಆಗ್ತೈತಿ, ಆರಾಮ್ ಹೋಗ್ಬೋದು. ಪರಿಸರ ಮಾಲಿನ್ಯ ಇಲ್ಲ, ಹೊಗೆನೂ ಇಲ್ಲ, ಏನೂ ಇಲ್ಲ. ಆಮೇಲೆ ಇದ್ರೊಳಗೆ ಕುಂತಾಗ ಸೌಂಡ್ಲೆಸ್ ಐತಿ. ನಿಮ್ ಪ್ರಕಾರ ಬೆಸ್ಟ್ ಟೈಮಿಂಗ್ ಯಾವ್ದಣ್ಣ ಇಲ್ಲಿ ಬೋಟಿಂಗ್ ಮಾಡಿ? ಬೆಸ್ಟ್ ಟೈಮಿಂಗ್ ಅಂತ ಹೇಳಿದ್ರೆ 4 ಗಂಟೆ ಮೇಲೆ ಅಂತ ಚೆನ್ನಾಗಿರುತ್ತೆ. ಅವಾಗ ರಶ್ ಇರ್ತೈತಲ್ಲ? ಹೌದೌದು, ಕೂಲ್ ಆಗಿರುತ್ತೆ. ನಿಮ್ಗೆ ಬೇಕಂದ್ರೆ ನೀವು 9 ಗಂಟೆ 10 ಗಂಟೆಗೂ ನೀವು ಬರ್ಬೋದು. ಬಟ್ ನಿಮ್ಗೇನಾದರೂ ಸನ್ಸೆಟ್ ನೋಡೋ ಆಸೆ ಇತ್ತಂದ್ರೆ 4 ಗಂಟೆ 5 ಗಂಟೆ ಹಿಂಗೆ ಬಂದರೂ ಓಕೆ. ಏನಣ್ಣ ಪ್ರೈಸಿಂಗ್ ಏನಣ್ಣ ಇದು? ಇದು ಪ್ರೈಸಿಂಗ್ 75 ರೂಪಾಯಿ ಒಬ್ಬರಿಗೆ. 15 ನಿಮಿಷ ರೈಡ್ ಇರುತ್ತೆ. ಓಕೆ ಓಕೆ. ಇದಕ್ಕೆ ಎಲೆಕ್ಟ್ರಿಕ್. ಹೌದು. ಪೆಡಲಿಗೆ ಅಣ್ಣ? ಪೆಡಲಿಗೆ 60 ರೂಪಾಯಿ ಒಬ್ಬರಿಗೆ. 20 ನಿಮಿಷ ಟೈಮ್ ಇರುತ್ತೆ. ಓಕೆ ಓಕೆ. ಈಗ ನಾವು ಒಂದು ಮಸ್ತ್ ರೈಡ್ ಮುಗಿಸ್ಕೊಂಡ್ವಿ. ಈಗ ಅವ್ರದ್ದು ಸ್ಟಾಪಲ್ಲೆಲ್ಲ ಕ್ಲೀನ್ ಮಾಡ್ತಿರ್ತಾರ, ಅದನ್ನು ನಿಮಗೆ ತೋರಿಸ್ತೀನಿ ನಾನು. ವಾರಕ್ಕೆ 2 ಸಲ ಅಥವಾ 1 ಸಲ ಬೋಟಲ್ಲೇ ಎಲ್ಲ ಬೋಟು ಕ್ಲೀನ್ ಮಾಡಿ ಇಟ್ಕೊಳ್ತೀವಿ. ಸೊ ಇದರಿ ಅದು ಸೈಕಲ್ ಅಂತ ನಿಮ್ಗೆ ಹೇಳಿದ್ದು. ಇಲ್ಲೊಂದು ಗಾಲಿ ಐತಿ,
ಅಲ್ಲೊಂದು ಒಟ್ಟು 3 ಗಾಲಿ ಅದಾವೆ ಇದಕ್ಕೆ. ಆಮೇಲೆ ನಮ್ಮ ಹರೀಶ್ ಹ್ಯಾಂಡಲ್ ಹಿಡ್ದ ನೋಡ್ರಿ ಇಲ್ಲೇ, ಇದು ಸೈಕಲ್ ಥರನ ಹ್ಯಾಂಡಲ್. ಸೊ ಅತ್ತಾಗಿತ್ತಾಗ ಹೊಳ್ಯಾಡ್ಸಿದ್ರಂದ್ರೆ ಇದು ಹೊಳ್ಯಾಡ್ತೈತಿ ಹ್ಯಾಂಡಲ್ ಗಾಲಿ. ಮತ್ತು ಇದಕ್ಕೆ ಪೆಡಲ್ನೂ ಅದಾವೆ ರೀ. ಆಮೇಲೆ ಚೈನ್ನೂ ಐತಿ ನೋಡ್ರಿ, ಅಲ್ಲಿ ಚೈನೂ ಐತಿ. ಆಮೇಲೆ ಸೀಟ್ ಅದಾವು, ಒಬ್ರಲ್ಲ ಇಬ್ರು ಕುಂದ್ರಬೋದು. ಟಾಪ್ ನೋಡ್ರಿ ಇದ್ರದ್ದು ಹೆಂಗೈತಿ, ಒಂಥರ ಟ್ಯಾಕ್ಟ್ರಿಗೆ ಇರ್ತೈತಲ್ಲ ಆ ಥರ ಐತಿ ಇದ್ರದ್ದು ಟಾಪ್. ಸೊ ರೈಡ್ ಮಾಡ್ತೀವಿ ಗಾಯ್ಸ್. ಹಿಡಿಯು ಹತ್ತಣ ಹಿಡ್ದಿನ ಹಿಡಿಯಪ್ಪ. ಇಲ್ಲಣ್ಣ ಬಿಡಲ್ಲ. ಆ್ಯಕ್ಚುಲಿ ಇದು ನಮಗೆ ಹೊಸದಲ್ರಿ, ನಿಮ್ಮ ಮುಂದೆ ಒಂದು ಸ್ವಲ್ಪ ಓವರ್ ಎಕ್ಸೈಟ್ ಆಗಿ ತೋರ್ಸಾತ್ತೀವಿ. ಅಡ್ಡಿಲ್ಲ. ಸೈಕಲ್ ಹೆಂಗಿರ್ತೈತೆ ಅಂತಂದ್ರೆ ಹಿಂದೆ ತುಳಿದ್ರೆ ಹೋಗಂಗಿಲ್ಲ ಸೈಕಲ್, ಬಟ್ ಇದು ಮುಂದೆ ಹೋಗ್ತೈತ್ರಿ. ಸಾರಿ, ಹಿಂದೆ ಹೋಗ್ತೈತ್ರಿ. ನೋಡ್ರಿ, ಹಿಂದೆ ತುಳ್ಯಾಕತ್ರ ಅಂದ್ರೆ ಹಿಂದೆ ಹೋಗ್ತೈತಿ. ಗಾಲಿ ನೋಡ್ರಿದ್ರು ಅಂತಿಂತಾವ್ದವು. ಅಲ್ಟಿಮೇಟ್ ಐತಿ ಗೈಸ್, ಒಂಥರ ಮಜಾ ಬರ್ತೈತಿ ತುಳ್ಯಾಕ ಮಾತ್ರ. ಹರ್ಷ ನೀ ಏನಂತಿ? ಅಣ್ಣ ಮಸ್ತ್ ಐತಣ್ಣ. ನಿಮ್ಮ ಬೋಟ್ನೇ ಅಂತ ಹೇಳ್ಬೇಡ, ರಿವ್ಯೂ ಹೇಳ ಹೆಂಗೈತಿ. ಸೊ ಜನ ನೋಡ್ತಿರ್ತಾರಲ್ಲಿ, ಸುಳ್ಳು ಹೇಳ್ಬೇಡ. ಸುಳ್ಳಲ್ಲ ಸುಳ್ಳಲ್ಲದ ಸುಳ್ಳು. ಇಬ್ಬರು ತುಳ್ಯಾಕತ್ತಾಗ ಹಿಂಗೆ ಕಾಣಿಸ್ತೈತಿ. ಹಿಂದೆ ತುಳೆ ಅಂತೀವಿ ಈಗ ಹಿಂದೆ ತುಳ್ಯಾಕತ್ತೀವಿ. ಅಲ್ಲೊಂದು ಬೋಟ್ ಬಂತು ನೋಡ್ರಿ, ಬೆಳಿಗ್ಗೆ ಮಂಜಾನ ನಮ್ಗೆ ರೆಡಿ ಕರ್ಕೊಂಡೋಗಿದ್ನಲ್ಲ ಆ ಬೋಟ್ ಅದು. ಒಂದು ರೈಡ್ ಮುಗಿಸ್ಕೊಂಡು ಬಂದ್ರಿ ಈಗ ಅವರು. ವಾವ್, ಅಲ್ಟಿಮೇಟ್. ಇದು ಜಸ್ಟ್ ಡೈರೆಕ್ಷನ್ಗೆ ಅಷ್ಟೇ ಯೂಸ್ ಆಗ್ತೈತಿ, ತಿರ್ಗಂಗಿಲ್ಲ. ಬಂದ್ವಿ ಅಡ್ಡಾಕ. ವಿಡಿಯೋ ಪೂರ್ತಿ ನೋಡಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ವಿಡಿಯೋ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಇವನೇ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಎಲ್ಲ ಇವನೇ ಸರ್.